ನಂಗೆ ಯಾಕೋ ಇವತ್ತು ಚಿಕನ್ ತಿನ್ಬೇಕು ಅನಿಸ್ತಿತ್ತು ಮಗ ನನಗೆ ಇವತ್ತು. ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತಂದ್ರೆ ಏನು ಮಾಡೋದು? ಉಂಡೆ ಕೋಳಿ ಕಬಾಬ್ ಮಾಡೋಣ. ಮಾಡೋಣ ಬಿಡು, ಅದಕ್ಕೇನಾ. ಎಲ್ಲಿ ಹೇಳು? ತೋಟದಲ್ಲಿ ಉಂಡೆ ಕೋಳಿ ಕಬಾಬ್ ಮಸ್ತಾಗಿರುತ್ತೆ, ಮಾಡ್ಕೊಂತಿದ್ದೆ. ಇವತ್ತು ಮಾಡೋಣ. ಓಕೆ, ಹೋಗೋಣ ಚಿಕನ್ ತರಕ್ಕೆ. ಬೇಗ ಬೇಗ ಹೋಗೋಣ ನಡಿ. ಬೇರೆ ಆಗ್ಬಿಡುತ್ತೆ, ಬೇಗ ಹೋಗೋಣ ನಡಿ. ಕಂದ ಇವತ್ತು ತೋಟದಲ್ಲಿ ಉಂಡೆ ಕೋಳಿ ಕಬಾಬ್. ನೋಡಿ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ನ ಸ್ಪೆಷಲ್ ಏನು ಅಂತಂದರೆ ಉಂಡೆ ಕೋಳಿ ಕಬಾಬ್ನ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಅಂತಂದರೆ ತೋಟದಲ್ಲಿ. ಸೊ ಬನ್ನಿ ಉಂಡೆ ಕೋಳಿ ಕಬಾಬ್ನ ಮಾಡ್ಕೊಂಡು ತಿನ್ನೋಣ. ಸ್ವಾಗತ ಸುಸ್ವಾಗತ. ಈಗ ಉಂಡೆ ಕೋಳಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಚಿಕನ್ನ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಯಾಕೆಂದರೆ ಮಸಾಲೆ ಎಲ್ಲ ತುಂಬಕ್ಕೆ ಚೆನ್ನಾಗಿರುತ್ತೆ ಅಂತ. ಚಿಕನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಉಂಡೆ ಕೋಳಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಕಾರ್ನ್ಫ್ಲವರ್ ಹಿಟ್ಟನ್ನು ತಗೊಂಡಿದ್ದೀನಿ. ಧನಿಯಾ ಪೌಡರ್, ಖಾರದ ಪುಡಿ, ಪೆಪ್ಪರ್ ಪೌಡರ್, ಅರಿಶಿನ ಪುಡಿ, ಪುಡಿ ಉಪ್ಪು, ಮೆಥಿ, ಗರಂ ಮಸಾಲ, ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ. ನಾನಿಲ್ಲಿ ಒಂದು ಮೊಟ್ಟೆ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣಿನ ರಸ ಹಾಕೋಣ. ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ನಿಗೆ ಮಸಾಲೆ ಹಚ್ಕೊಳ್ಳೋಣ. ಈ ರೀತಿ ಒಳಗೆಲ್ಲ ನೀಟಾಗಿ ಮಸಾಲೆ ಹಚ್ಬೇಕು. ನಾನು ಉಂಡೆ ಕೋಳಿ ಕಬಾಬ್ ಯಾವಾಗಲೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ಉಂಡೆ ಕೋಳಿ ಕಬಾಬ್ ಟ್ರೈ ಮಾಡ್ತಾ ಇರೋದು. ನೋಡೋಣ ರೆಸಿಪಿ ಹೇಗೆ ಬರುತ್ತೆ ಅಂತ. ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಒಂದು 15 ಮಿನಿಟ್ಸ್ ಆದರೂ ಓಕೆ. ಉಂಡೆ ಕೋಳಿ ಕಬಾಬ್ ಮಾಡೋದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಏನಿಲ್ಲ
ಉಂಡೆ ಕೋಳಿ ಕಬಾಬ್ ತಿನ್ನೋಕ್ಕೆ ನನ್ನ ಮಕ್ಕಳು, ನಮ್ಮ ಹೊರಗಿತ್ತಿ ಭಾವ ಎಲ್ಲ ಬಂದಾರೆ ಇವತ್ತು ತೋಟಕ್ಕೆ. ಚೆನ್ನಾಗಿ ಬಾರಿಸೋದೆ ಇವಾಗ. ನನ್ನ ಮಕ್ಕಳು ಕಬಾಬ್ ತಿನ್ನೋಕ್ಕೆ ಕಾಯ್ತಾ ಇದ್ದಾರೆ. ಫೋನ್ ಐತೆ ನೋಡು. ಕರಿಬೇವು, ಒಂದು ಹಾಫ್ ಆನ್ ಅವರ್ ಆಯಿತು ಈ ಉಂಡೆ ಕೋಳಿ ಬೇಯಿಸೋಕ್ಕಿಟ್ಟು ಸ್ಟಾರ್ಟ್ ಮಾಡಿ. ಏನಪ್ಪ ಆಗ್ತೈತೆ ಸಖತ್ತಾಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಕಬಾಬ್ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ಉಂಡೆ ಕೋಳಿ ಕಬಾಬ್ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಉಂಡೆ ಕೋಳಿ ಕಬಾಬು. ನೀವು ಒಂದ್ಸಲ ಈ ರೆಸಿಪಿ ಮಾಡ್ಕೊಂಡು ತಿನ್ನಿರಿ. ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.